ಬಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೂಢಿಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರ ಅವ್ರನ್ನ ಈ ಕುರ್ಚಿ ತಗೊಂಡಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಣಿದಿದ್ದಾರೋ ಹೆಂಗೋ ಗೊತ್ತಿಲ್ಲ, ಲೆಕ್ಕಾಚಾರ ಏನೂ ಗೊತ್ತಿಲ್ಲ. ಭ್ರಷ್ಟ ಶಾಸಕರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನು ಈಗಾಗಲೇ ಸಿದ್ದರಾಮಯ್ಯದು ಅವರ ಅವಧಿಯಲ್ಲಿ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಆದರೆ ಇವತ್ತು ಹೊಸ ಮಂತ್ರಿಮಂಡಲ ಏನು ಆಯಿತು, ಅದರಲ್ಲಿ ಭ್ರಷ್ಟ ಮಂತ್ರಿಯಾಗಿ ಇವತ್ತೇನು ಮತ್ತೆ ಪ್ರಮಾಣದಿಂದ ಸ್ವೀಕರಣೆ ಮಾಡಿರ್ತಕ್ಕಂಥದ್ದು ದುರಂತ. ಭ್ರಷ್ಟ ಅಂತ ತೀರ್ಮಾನ ಆದಮೇಲೆ ಒಂದು 187 ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥವನ್ನು ಮತ್ತೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವು ಸರ್ಕಾರ ಎಷ್ಟು ಮಟ್ಟಿಗೆ ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತಾಗಿದೆ. ಇದೆಲ್ಲ ಪೂರ್ತಿ 1.5 ವರ್ಷದಲ್ಲಿ ಎಕ್ಸ್ಪೈರಿ ಡೇಟು ಫಿಕ್ಸ್ ಆಗಿದೆ ಕಾಂಗ್ರೆಸ್ಗೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಮುಖಕ್ಕೆ ಜನ ಮಸಿ ಬೆಳೀತಾರೆ. ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ. ಸಿಕಲ್ ರಾಮಚಂದ್ರಗೌಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸು ಹಗರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಸೋಮವಾರದಿಂದ ಆರಂಭಿಸಿರುವ ಅನಿರ್ದಿಷ್ಟಾವಧಿ ಧರಣಿ ಮಂಗಳವಾರವೂ ಮುಂದುವರಿಯಿತು. ಮಂಗಳವಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಭಜನೆ ಹಾಗೂ ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಯಿತು. ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಪಾತ್ರವಿದೆ ಎಂಬುದು ಮುನ್ನೆಲೆಗೆ ಬಂದಿದೆ. ಹಗರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ರಾಜೀನಾಮೆ ನೀಡಿದ್ದವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ನೈತಿಕವಾಗಿ ಸರಿಯಲ್ಲ. ಕೂಡಲೇ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿಯೂ ಹಲವು ಗೊಂದಲಗಳಿವೆ ಎಂದು ಆರೋಪಿಸಿದ ಅವರು ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತು ಸರ್ಕಾರವನ್ನು ಟೀಕಿಸಿದರು. ಬಿಜೆಪಿ ದೇಶಭಕ್ತಿ ಮತ್ತು ರಾಷ್ಟ್ರಭಕ್ತಿಯನ್ನು ಗೌರವಿಸುವ ಪಕ್ಷವಾಗಿದ್ದು, ಕಾರ್ಯಕರ್ತರಲ್ಲಿ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ ಭಜನೆ, ದೇಶಭಕ್ತಿ ಗೀತೆಗಳ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತಿದೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸಲಾಗುವುದು ಎಂದು ಸಿಕಲ್ ರಾಮಚಂದ್ರಗೌಡ ಎಚ್ಚರಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಅಸೆಂಬ್ಲಿಯಲ್ಲಿ ಕೂಡ ಧ್ವನಿ ಎತ್ತಾರೆ. ಈ ಕಡೆ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಸದನದಲ್ಲಿ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಏಕಕಾಲಕ್ಕೆ ನಿನ್ನೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇಡೀ ಜಿಲ್ಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನೂರಾರು ಸಾವಿರಾರು ನಮ್ಮ ಬಿಜೆಪಿಯ ಮುಖಂಡರು ನಿನ್ನೆ ಹೋರಾಟ ಮಾಡಿದ್ದಾರೆ. ಇವತ್ತು ಕೂಡ ಇವತ್ತಿನಿಂದ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಬಂದು ಧರಣಿ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಬಿಜೆಪಿ ಮುಖಂಡರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರುಜುವಾತು ಆಗಿದೆ. ಯಾಕಂತ ಹೇಳಿದ್ರೆ 3 ವರ್ಷ ಸರ್ಕಾರ ಆಗಿದೆ. ಈ ಒಂದು ವರ್ಷದ ಹಿಂದೆ ಕುರ್ಚಿ ಕಿತ್ತಾಟ ನಡೀತಾ ಇರ್ತಕ್ಕಂಥದ್ದು. ಈ ಕುರ್ಚಿ ತಗೊಂಡಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಣಿದಿದ್ದಾರೋ ಹೆಂಗೋ ಗೊತ್ತಿಲ್ಲ, ಲೆಕ್ಕಾಚಾರ ಏನೂ ಗೊತ್ತಿಲ್ಲ. ಭ್ರಷ್ಟ ಶಾಸಕರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನು ಈಗಾಗಲೇ ಸಿದ್ದರಾಮಯ್ಯದು ಅವರ ಅವಧಿಯಲ್ಲಿ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಆದರೆ ಇವತ್ತು ಹೊಸ ಮಂತ್ರಿಮಂಡಲ ಏನು ಆಯಿತು, ಅದರಲ್ಲಿ ಭ್ರಷ್ಟ ಮಂತ್ರಿಯಾಗಿ ಇವತ್ತೇನು ಮತ್ತೆ ಪ್ರಮಾಣದಿಂದ ಸ್ವೀಕರಣೆ ಮಾಡಿರ್ತಕ್ಕಂಥದ್ದು ದುರಂತ. ಭ್ರಷ್ಟ ಅಂತ ತೀರ್ಮಾನ ಆದಮೇಲೆ ಒಂದು 187 ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥವನ್ನು ಮತ್ತೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವು ಸರ್ಕಾರ ಎಷ್ಟು ಮಟ್ಟಿಗೆ ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತಾಗಿದೆ. ಇದೆಲ್ಲ ಪೂರ್ತಿ 1.5 ವರ್ಷದಲ್ಲಿ ಎಕ್ಸ್ಪೈರಿ ಡೇಟು ಫಿಕ್ಸ್ ಆಗಿದೆ ಕಾಂಗ್ರೆಸ್ಗೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಮುಖಕ್ಕೆ ಜನ ಮಸಿ ಬೆಳೀತಾರೆ. 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೂಡ ಹುಸಿಯಾಗಿದೆ. ಇವತ್ತು ಗೆದ್ದು ಹಿಡಿತಾ ಇದೆ. ಗ್ಯಾರಂಟಿ ಗಾದೆ ಮುಗಿದಿದೆ.
ಮುಂಬರುವ ದಿನಗಳಲ್ಲಿ 1.5 ವರ್ಷದಲ್ಲಿ ಇವರು ಮತ್ತಷ್ಟು ಮಾಡುವ ಅನಾಚಾರಗಳನ್ನು ಪಾಪದ ಕುಂಡನ್ನು ತುಂಬುತ್ತೆ. ಈ ಕಾಂಗ್ರೆಸ್ನ ತೆಗಿತಕ್ಕಂಥದ್ದು ಎಲ್ಲೂ ನಿರ್ಧಾರ ಮಾಡಿದ್ದಾರೆ. ಅವರ ಪಾಪಕುಂಡ ತುಂಬಿರೋದು ಸ್ವಲ್ಪ ಆದರೂ ಕಮ್ಮಿ ಆಗಬೇಕಂತ ಹೇಳಿದ್ರೆ ಈ ನಾಗೇಂದ್ರನ್ನ ಇಮಿಡಿಯೇಟಾಗಿ ಕೈ ಬಿಡಬೇಕು. ಒಳ್ಳೆ ಸಚಿವರನ್ನು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರನ್ನ ತಗೋಬೇಕು. ಇಡೀ 2 ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಇಲ್ಲಿರ್ತಕ್ಕಂಥ ಸಚಿವರನ್ನ ಕೂಡ ತೆಗೆದಿದ್ದಾರೆ. ಹೊಸಬ್ರನ್ನ ಇರ್ತಕ್ಕಂಥ ಇಷ್ಟೊಂದು MLAಗಳಿದ್ದಾರೆ, ಒಬ್ಬರ ಸಚಿವಗಿರಿ ಕೊಟ್ಟಿಲ್ಲ. ಏನೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2ಕ್ಕೂ ಸಚಿವಗಿರಿ ಕೊಟ್ಟಿಲ್ಲ. ಈ ಕಾಂಗ್ರೆಸ್ನ ಧೋರಣೆಗೆ ದೊಡ್ಡ ಮಟ್ಟಕ್ಕೆ ನಮ್ಮ ವಿರೋಧ ಇದೆ. ಮುಂಬರುವ ದಿನಗಳಲ್ಲಿ ತಕ್ಕ ಕೇಂದ್ರ ಅವ್ರನ್ನ ಸಚಿವರು ಮಾಡಿರೋದು ಮುಂದಿನ ನಿಮ್ಮ ಚುನಾವಣೆಯಲ್ಲಿ ನೀವು ಗೆಲ್ಲಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಪಾಪದ ಕೂಡ ತುಂಬ್ತಾ ಇದೆ ಕಾಂಗ್ರೆಸ್. ಜನರೇ ತೀರ್ಮಾನ ಮಾಡ್ತಾರೆ. ಲಾಸ್ಟ್ ಟೈಮು ಹೆಣ್ಮಕ್ಳಿಗೆ 50% ಇರ್ತಕ್ಕಂಥ ಹೆಣ್ಮಕ್ಳಿಗೆ ಒಬ್ಬ ಸಚಿವ ಸ್ಥಾನ ಕೂಡ ಕೊಟ್ಟಿಲ್ಲ, ಸಚಿವರನ್ನಾಗಿ ಮಾಡಿಲ್ಲ ಇವತ್ತು ಈ ಸರ್ಕಾರದಲ್ಲಿ. ಆದರೆ 50% ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿದ್ರು, 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ದೋಖಾ ಆಗಿದೆ ಇವತ್ತು. ಅವರು ತೀರ್ಮಾನ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಸಂಪೂರ್ಣವಾಗಿ 100% 50% ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಸಂಪೂರ್ಣವಾಗಿ BJP ಪರ ಈ ಸರಿ ನಿಲ್ತಾರಕ್ಕಂಥ ನಂಬಿಕೆ ಇದೆ. ಯಾಕಂದರೆ ಅವರು ಪಾಪ ಕೂಡ ತುಂಬ್ತಾ ಇದೆ ಕಾಂಗ್ರೆಸ್. ಸರ್, ನೀವು ಮಾಡ್ತಿರ್ತಕ್ಕಂಥ ಹೋರಾಟದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗುತ್ತೆ? ಕಾಂಗ್ರೆಸ್ಗೆ ಕೆಟ್ಟದಾಗುತ್ತೆ, BJPಯವರಿಗೆ ಒಳ್ಳೆಯದಾಗುತ್ತೆ. ಸರ್, ಪಂಚ ಗ್ಯಾರಂಟಿಗಳು ವಿಫಲ ಆಗಿದೆಯಾ ಸಫಲ ಆಗಿದೆ ಸರ್? 100% ಫೇಲ್ ಆಗಿದೆ. ಪಂಚ ಗ್ಯಾರಂಟಿಗಳು ಇವತ್ತು ಗೆದ್ದಿಡಿತಾ ಇದೆ. ಯಾಕಂದರೆ ಯಾವ ಗ್ಯಾರಂಟಿ ಕೂಡ ಏನು ಶುರುವಲ್ಲಿ ಬಂದಿರತಕ್ಕಂಥ ಹುಮ್ಮಸ್ಸಿರ್ತಕ್ಕಂಥದ್ದು ಇವತ್ತು ಗ್ಯಾರಂಟಿಗಳ ಬಗ್ಗೆ ನಿಗಾ ಇಡ್ತಾ ಇಲ್ಲ. ಗ್ಯಾರಂಟಿಗಳು ಹುಸಿಯಾಗಿದೆ. ಈ ಗ್ಯಾರಂಟಿಗಳಿಂದನೇ ಈ ಸರಿ ಅವರು ಸೋಲ್ತಾರೆ. ಸರ್, ಸಿದ್ದರಾಮಯ್ಯನವರ ಸರ್ಕಾರ ಇವ್ರನ್ನ ವಜಾ ಮಾಡಿತ್ತು, ಆದರೆ DK ಸರ್ಕಾರ ತನ್ನ ಭ್ರಷ್ಟ ಸರ್ಕಾರವನ್ನು ಮುಂದುವರಿಸಿದೆ ಅಂತಾನೆ ನಿಮ್ಮ ಮಾತು? ಇದು DK ಶಿವಕುಮಾರರ ಕೊಡುಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ DK ಶಿವಕುಮಾರರು ಇವತ್ತು ಅವರು ಎಲ್ರಿಗೂ ಪುರ ಇವತ್ತು ರಾಮಾಯಣ ಮಹಾಭಾರತ ಮಾಡ್ತಾ ಇದ್ದಾರೆ. ಧರ್ಮರಾಯನ ಪಾತ್ರ ಎತ್ಕೋಬೇಕಂತ ನೋಡ್ತಾ ಇದ್ದಾರೆ. ಅವರು ಏನಿದ್ರು ಅವರ ನೇತೃತ್ವದಲ್ಲಿ ಆಗದಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮಗೂ ಎಲ್ಲೋ ಜನ ಮಾತಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನವರೇ ಮಾತಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಕೂಸು ಹೈಕಮಾಂಡ್ದು ಅಂತ. ಯಾಕಂತ ಹೇಳಿದ್ರೆ ಅವರ ಹೈಕಮಾಂಡ್ ಪಾಲು ಕೂಡ 187 ಕೋಟಿಯಲ್ಲಿ ಹೈಕಮಾಂಡ್ ಪಾಲು ಕೂಡ ಹೋಗಿದೆ. ಹಂಗಾಗಿ ನಮ್ಮನ್ನೇನಾದರೂ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ನೇರವಾಗಿ ಬೀದಿಗೆ ಬಂದು ರಂಪಾಟ ಮಾಡ್ತೀನಿ, ಕಾಂಗ್ರೆಸ್ನ ಮಾನ ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಕ್ಕಂಥದ್ದು ಮಾಡಿರೋದ್ರಿಂದ ಅವರು ಎದುರಿ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ನ ಕೂಸು ನಾಗೇಂದ್ರ. DK ಶಿವಕುಮಾರ್ ಅವ್ರ ಪಾತ್ರ ಏನು ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಇವತ್ತು ಎಲ್ಲ ಸಾಕಷ್ಟು ಮುಖಂಡರು ಮಾತಾಡ್ತಾ ಇದ್ದಾರೆ. ಓಕೆ, ಮುಂದಿನ ದಿನಗಳಲ್ಲಿ ಅವರೇನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಮುಂದೆ ಏನು ಯಾವ ರೀತಿ ತೀವ್ರವಾಗಿ ನಮ್ಮ ಹೋರಾಟ ಇರುತ್ತೆ. ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಇರುತ್ತೆ. ಸದನದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ. ಹಂಗಾಗಿ ಸದನದಲ್ಲೂ ಅಹೋರಾತ್ರಿ ಆಗುತ್ತೆ. ಈ ಜಿಲ್ಲಾ ಕಚೇರಿಗಳ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಕೂಡ ಅಹೋರಾತ್ರಿ ಧರಣಿ ಹೋರಾಟ ಆಗುತ್ತೆ. ಸರ್, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಬರ ಆವರಿಸಿದೆ. ಬರ ಆವರಿಸಿದಿಂದ ಬೇಡದೇ ಇರ್ತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಿ ಕಾಲಹರಣ ಮಾಡ್ತೀವಿ. ರೈತರ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶ. ಏನು ಹೇಳ್ತೀರಾ? ಈಗಾಗಲೇ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. ಆದರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಮಳೆ ಇಲ್ಲ. ಬರಗಾಲ ಆಲ್ರೆಡಿ ಬಂದಾಗಿದೆ. ಇಲ್ಲಿರ್ತಕ್ಕಂಥ ಕೊಚ್ಚೆ ನೀರು ತುಂಬ್ತಾ ಇರ್ತಕ್ಕಂಥವ್ರು ಆ ನೀರು ಬರ್ತಾ ಇಲ್ಲ. ಈಗ ಅಂದರೆ ಅಂತರ್ಜಲ ಕೂಡ ಕುಸಿತಾ ಇದೆ. ಈ ಬರಗಾಲ ಕೋಲಾರ, ಚಿಕ್ಕಬಳ್ಳಾಪುರ ಬಂದಿದೆ. ಬರಗಾಲ ಬಂದಿರತಕ್ಕಂಥದ್ದು ಒಂದೇ ಅಲ್ಲ, ಈ ಮಂತ್ರಿಗಿರಿ ಕೊಡ್ತಕ್ಕಂಥದ್ರಲ್ಲೂ ಬರ ಬಂದಿದೆ. ಎಲ್ಲ ಒಟ್ಟಾರೆ ಬಂದು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಬರ ಮುಂಚ್ಕೊಂಡಿದೆ. ದೊಡ್ಡ ಮಟ್ಟಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರ ಹತ್ರ ನಾವು ಮಾತಾಡ್ತೀವಿ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಒಂದು 2 ಜಿಲ್ಲೆಗಳ ಮಾತಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಅವ್ರ ಹತ್ರ ನಾವು ಹೋಗಿ ವಿನಂತಿ ಮಾಡ್ತೀವಿ. ಅವ್ರು ಮಾತಾಡ್ತಕ್ಕಂಥದ್ದು ಆಗುತ್ತೆ. ಸರ್, ಕೇಂದ್ರದ ಶಿಫಾರಸು ಮಾಡ್ತಾರೆ ಈ ಜಿಲ್ಲೆಗಳಿಗೆ ಬರ ಪರಿಹಾರ ಏನಾದರೂ ಹೆಚ್ಚಿನದಾಗಿ ಅನುದಾನ? ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು, ಅವರು ರಾಜ್ಯದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈಗಾಗಲೇ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ಕೂಡ ಈ ರಾಜ್ಯ ಸರ್ಕಾರದ ಎತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ನಾಯಕರುಗಳ ಹತ್ರ ಮಾತಾಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸಿಂಹಸಪ್ನ ಹೇಗೆ ಅನ್ನಿಸ್ತಿದೆ ಈ ಹೋರಾಟ? ಮತ್ತು ಈ ಜಾಯಿನ್ ಆಗಿದ್ದಾರಲ್ಲ, ಮುಂದೆ ನಿಮ್ಮ ಬೇಡಿಕೆಗಳು? ರಾಜ್ಯದಲ್ಲಿರುವುದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮತ್ತೊಮ್ಮೆ DK ಶಿವಕುಮಾರ್ ಅವರು ಪ್ರೂವ್ ಮಾಡಿದ್ದಾರೆ. ಯಾವ ವ್ಯಕ್ತಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನು ಲೂಟಿ ಮಾಡಿ ಆ ದುಡ್ಡನ್ನು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ, ವಿಶೇಷವಾಗಿ ಬಳ್ಳಾರಿ, ಗುಲ್ಬರ್ಗ ಮತ್ತು ಕೂಡ್ಲಿಗಿ ಚುನಾವಣೆಗೆ ಹಂಚಿದ್ರು. ಅವರನ್ನು ಹೋದ ಅಧಿವೇಶನದಲ್ಲಿ ED ರೈಡ್ ಆಗಿ ಮತ್ತು ತನಿಖೆ ಆಗಿ ಅವರು ಸ್ವತಃ ರಾಜೀನಾಮೆ ಕೊಟ್ಟಿದ್ರು. ಅಂಥ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಅವಶ್ಯಕತೆ ಏನಿತ್ತು? ಇಲ್ಲಿ ಯಾವುದೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೀಲ್ ಆಗಿದೆ ಅನ್ನುವ ಅನುಮಾನ ನಮ್ಗೆ ಬರ್ತಾ ಇದೆ.
ಒಂದು ಕಡೆ ಡೀಲ್ ಆಗಿರಬೇಕು, ಇಲ್ಲ ಅಂದ ಕಡೆ ಇನ್ನೊಂದು ಕಡೆ ಇವರು ನಾಗೇಂದ್ರ ಅವರು ಬಹುಶಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಬೆದರಿಕೆ ಆಗ್ತಾ ಇರಬೇಕು ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ನಾನು ಒಬ್ಬನೇ ಹಾಕಪ್ಪ ಜೈಲಿಗೆ ಹೋಗಿದ್ದು, ನೀವು ನಮ್ಮ ಜೊತೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಬೆದರಿಕೆ ಆಗ್ತಾ ಇರ್ಬೋದು. ಆದ್ದರಿಂದ ಅನಿವಾರ್ಯವಾಗಿ ಆ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೇನೋ ಅವರು ಖುಷಿ ಪಟ್ಕೊಳ್ಳೋಕ್ಕೆ. ಆದರೆ ನಮ್ಮ ಹೋರಾಟ ಏನು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದ ಅಧಿಕಾರವನ್ನು ಕೊಡ್ತೀವಿ, ಯಾವುದೇ ಪರ್ಸೆಂಟೇಜ್ ತಗೊಳ್ಳಲ್ಲ, ಜನರಿಗೆ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತೇಳಿ ಸರ್ಕಾರ ಇವತ್ತು ಲೂಟಿ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಸರ್ಕಾರ ರಚನೆ ಮಾಡಿದೆ. ನಾಗೇಂದ್ರ ಅವರು ಮತ್ತೊಮ್ಮೆ ಇಷ್ಟು ಗುರುತರವಾದ ಆರೋಪಗಳಿದ್ದರೂ ಜೈಲಿಗೆ ಹೋಗಿ ಬಂದಿದ್ದರು, ತನಿಖೆ ಇನ್ನೂ ಪೂರ್ಣ ಆಗದೇ ಇದ್ದರು, ಇನ್ನೂ ಕೊನೆಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇ ಇದ್ರೂ ಇಷ್ಟು ಬೇಗ ತರಾತುರಿಯಲ್ಲಿ ನಾಗೇಂದ್ರವನ್ನು ಮಂತ್ರಿ ಮಾಡಿರೋ ರಹಸ್ಯ ಏನು ಅನ್ನೋದನ್ನು ಕರ್ನಾಟಕ ರಾಜ್ಯಕ್ಕೆ ಜನತೆಗೆ DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಅವರಿಗೆ ಹೇಳಬೇಕು ಅನ್ನೋ ಆಗ್ರಹವನ್ನು BJP ಮಾಡ್ತಾ ಇದೆ. ಸರ್, ನಿಮ್ಮ ಪಕ್ಷ ಕಾನೂನು ಪ್ರಕಾರವಾಗಿ ಯಾವ ಇದು ನಮ್ಮ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಮಾಡಿರುವ ಅವಮಾನ ಕಾಂಗ್ರೆಸ್ ಪಕ್ಷ. ಅದು ಏನು ವಿಶೇಷವಾಗಿ ದಲಿತರ ಹಣ ಲೂಟಿ ಮಾಡಿ, ST ವರ್ಗದ ಹಣ ಲೂಟಿ ಮಾಡಿ, ಇನ್ನು ತೆಗೆದವ್ರನ್ನ ಮತ್ತೆ ವಿಜೃಂಭಿಸ್ತಾ ಇದ್ದೀರಲ್ಲ, ಸರ್ಕಾರಕ್ಕೆ ಅದು ಮಾನ ಮರ್ಯಾದೆ ಗೌರವ ಇದೆಯಾ? ನಾವು ಜನರ ಪರ ನಿಂತಿದ್ದೆ ಇವತ್ತು. ಇದು BJP ವೈಯಕ್ತಿಕ ಅಜೆಂಡಾ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಶೋಷಿತ ವರ್ಗದ ಜೊತೆ ನಿಂತ್ಕೊಂಡು ನಾವು ನಿಮ್ಮ ಜೊತೆಗಿದ್ದೇವೆ. ಇಂಥ ಭ್ರಷ್ಟರನ್ನು ಮತ್ತೆ ಅಧಿಕಾರಕ್ಕೆ ತಂದರೆ ಸರ್ಕಾರದ ಗತಿಯೇನು? ಇನ್ನು ಉಳಿದು ಬೆಳೆದ ಕಾಸನ್ನು ಬಳಿದಾಗ ತಿಂದಾಗ್ತಾರೆ. ಹಾಗಾಗಿ ಅವ್ರನ್ನ ತೆಗಿಬೇಕು ಅನ್ನೋದು ಹೋರಾಟ ನಮ್ಮ. ಹಾಗಾಗಿ ನಮ್ಮ ಹೋರಾಟ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ನಡೀತಾ ಇದೆ. ಸದನದ ಒಳಗೆ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ನಿಲುವು ಒಂದೇ, ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾ ಮಾಡಿ. ಸಿದ್ದರಾಮಣ್ಣವ್ರ ಸರ್ಕಾರದಾಗ ನಾಗೇಂದ್ರ ಅವರು SC/ST ನಿಗಮ ಮಂಡಳಿ ಸುಮಾರು 186 ಕೋಟಿ ಲೂಟಿಯನ್ನು ಮಾಡಿದ್ದಾರೆ. ಇವತ್ತು ED ಮತ್ತು CDI ತನಿಖೆ ಮಾಡಿ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ರೆ ಆವಾಗ ಸಿದ್ದರಾಮಣ್ಣವರು ಅವ್ರನ್ನ ರಾಜೀನಾಮೆಯನ್ನು ಕೊಡ್ಕೊಂಡು ಇವತ್ತಿನ್ನೂ ಬೇಗ ಮೇಲೆ ಬಂದಿದ್ದಾರೆ ಅಷ್ಟೇ. ಆದರೆ ಮತ್ತೆ ಸರ್ಕಾರ ಇವತ್ತು DK ಶಿವಕುಮಾರ್ ಅವರ ಸರ್ಕಾರದಾಗ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಸರ್ಕಾರನೇ ಕುಮ್ಮಕ್ಕು ಕೊಡ್ತಕ್ಕಂಥ ರೀತಿಯಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಅವರನ್ನು ರಾಜೀನಾಮೆಯನ್ನು ತೆಗೆದುಕೊಂಡು ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಕಾಂಗ್ರೆಸ್ ತೊಲಗಲಿ, ಕಾಂಗ್ರೆಸ್ ತೊಲಗಲಿ, ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.